ಹಾಲೆಲೂಯಾ, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಈ ದಿನ ಭಾನುವಾರವಾಗಿದೆ. ಕರ್ತನ ದಿನ, ಪುನರುತ್ಥಾನದ ದಿನವಾಗಿದೆ. ಒಂದು ಹಬ್ಬದ ದಿನದಂತೆ ಕರ್ತನಲ್ಲಿ ನಾವು ಆನಂದಿಸುವಂತಹ ದಿನವಾಗಿದೆ, ಹೌದಲ್ಲವೇ? ಅಥವಾ ಹಾಲಿಡೇ ಅಂದುಕೊಂಡು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೀರಾ? ಹಾಸಿಗೆ ಮೇಲೆ ಇದ್ದೀರಾ ಅಥವಾ ಎಚ್ಚರಗೊಂಡಿದ್ದೀರಾ? ಸಭೆಗೆ ಹೋಗಬೇಕು ಪ್ರಿಯರೇ, ಸಿದ್ಧರಾಗಿರಿ. ಬನ್ನಿ, ಒಂದು ಚಿಕ್ಕ ವಾಕ್ಯ ಧ್ಯಾನದೊಂದಿಗೆ ಮುಂದೆ ಸಾಗೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತು ಈ ಉದಯ ಕಾಲದಲ್ಲಿ ನಮಗೆ ಕೇಳಿಸುವಂತೆ ಮಾಡಿ, ನಮ್ಮ ಬದುಕಿನಲ್ಲಿ ನಾವು ಎಲ್ಲಿದ್ದೇವೆಂದು, ನೀವು ಎಂತಹ ದೊಡ್ಡ ದೇವರಾಗಿದ್ದೀರಿ, ಎಂತಹ ದೊಡ್ಡ ದೇವರಾದ ನಿಮ್ಮನ್ನು ನಾವು ಆರಾಧಿಸುವಂತೆ ಗುರುತಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಿಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ನಿಮಗೆ ಗೊತ್ತಾ? ನೀವು ಎಷ್ಟು ಹೆಚ್ಚು ನಿಮ್ಮ ದೇವರು ದೊಡ್ಡವರಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೀರೋ ಅಷ್ಟೇ ಹೆಚ್ಚು ನೀವು ಧನ್ಯರಾಗುತ್ತೀರಿ, ಅಷ್ಟೇ ಹೆಚ್ಚು ಧೈರ್ಯದಿಂದಿರುತ್ತೀರಿ, ಅಷ್ಟೇ ಹೆಚ್ಚು ಸಂತೋಷವಾಗಿರುತ್ತೀರಿ, ಅಷ್ಟೇ ಹೆಚ್ಚು ಸ್ಥಿರವಾಗಿ ಇರುವಂಥವರಾಗಿರ್ತೀರಿ. ನಾವು ಆರಾಧಿಸುವಂತಹ ದೇವರು ನಿಜವಾದ ದೇವರಾಗಿದ್ದಾರೆ, ಸತ್ಯ ದೇವರಾಗಿದ್ದಾರೆ, ಸಜೀವವುಳ್ಳ ದೇವರಾಗಿದ್ದಾರೆ. ನಮಗೋಸ್ಕರ ತಾನೇ ನಮ್ಮ ಪಾಪ ಪರಿಹಾರ ಯಜ್ಞವಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ದೇವರಾಗಿದ್ದಾರೆ. ಮರಣವನ್ನು ಜಯಿಸಿದಾತನು, ಪಾತಾಳವನ್ನು ಜಯಿಸಿದಾತನು, ಸೈತಾನನನ್ನು ಜಯಿಸಿದಾತನು, ಸರ್ವ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿರುವ ಅತ್ಯುನ್ನತನಾದ ದೇವರಾಗಿದ್ದಾರೆ. ಹಾಲೆಲೂಯಾ. ಇಂಥ ದೊಡ್ಡ ದೇವರು ನನ್ನ ದೇವರಾಗಿರುವುದರಿಂದ ಆತನನ್ನು ಎಂದೆಂದಿಗೂ ಸ್ತುತಿಸುತ್ತೇನೆ. ನನ್ನ 18ನೇ ವರ್ಷ ವಯಸ್ಸಿನಲ್ಲಿ ಮೊಟ್ಟಮೊದಲ ಸಾರಿ ಈ ದೇವರ ಕುರಿತು ನಾನು ಕೇಳುತ್ತೇನೆ. ಆತನ ಶಿಲುಬೆಯ ಕುರಿತಾದ ಸಂದೇಶವು ನನ್ನ ಹೃದಯದಲ್ಲಿ ಕಾರ್ಯ ಮಾಡುತ್ತದೆ, ನನ್ನ ಬದುಕು ಪೂರ್ತಿಯಾಗಿ ಮಾರ್ಪಡುತ್ತದೆ. ಹಾಗಾಗಿ ಆ ದಿನದಿಂದ ಈ ದಿನದವರೆಗೂ ಆ ಯೇಸುವನ್ನೇ ಪ್ರೀತಿಸುತ್ತಾ, ಆತನನ್ನೇ ಹಿಂಬಾಲಿಸುತ್ತಾ, ಆತನ ಮಾತುಗಳನ್ನು ಕೇಳುತ್ತಾ, ಆತನ ಮಾತುಗಳಿಗೆ ವಿಧೇಯನಾಗುತ್ತಾ ಮುಂದೆ ಸಾಗುತ್ತಿರುವಾಗ, ಆತನ ಚಿತ್ತವನ್ನು ತಿಳಿದು ಆತನ ಚಿತ್ತದಲ್ಲಿ ನಡೆಯುತ್ತಿರುವಾಗ, ದೇವರು ಈ ದಿನ ನನ್ನನ್ನು ಇಂಥವನನ್ನಾಗಿ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತುತಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿರುತ್ತೇನೆ. ಸಾಮಾನ್ಯರನ್ನು ಆತನು ಆರಿಸಿಕೊಂಡು ಆತನಲ್ಲಿ ನಂಬಿಕೆ ಇಟ್ಟವರನ್ನು ಅತ್ಯಧಿಕವಾಗಿ ಆಶೀರ್ವದಿಸಲು ಆತನು ಆಶಿಸುವ ದೇವರಾಗಿದ್ದಾರೆ. ಈ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದೀರೋ? ವೈಯಕ್ತಿಕವಾಗಿ ಈ ಯೇಸುವಿನೊಂದಿಗೆ ಸಹವಾಸ ಮಾಡುವ ಅನುಭವ ನಿಮಗಿದೆಯಾ? ಈ ಯೇಸುವನ್ನು ನಿಮ್ಮ ರಕ್ಷಕನನ್ನಾಗಿ, ನಿಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಪ್ರಾಣ ಕೊಟ್ಟಿದ್ದಾರೆಂದು ಗುರುತಿಸಿ ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದೀರಾ? ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಕ್ಷಮಾಪಣೆ ಹೊಂದಿದ್ದೇನೆ ಎಂಬ ಅನುಭವ ನಿಮಗಿದೆಯಾ? ಕ್ರೈಸ್ತತ್ವ ಎನ್ನುವುದು ಒಂದು ಕುಲವಲ್ಲ. ನಮ್ಮ ತಂದೆ ಕ್ರೈಸ್ತನಾಗಿರೋದ್ರಿಂದ ನಾವು ಕ್ರೈಸ್ತರಾಗುವುದಿಲ್ಲ. ದೇವರಿಗೆ ಮಗನೂ ಮಗಳು ಇದ್ದಾರೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂಥವರೆಲ್ಲರೂ ಆತನ ಮಕ್ಕಳಾಗುತ್ತಾರೆ. ಅಷ್ಟೇ ಹೊರತು ನಿಮ್ಮ ತಂದೆ ಕ್ರೈಸ್ತನಾಗಿದ್ದಕ್ಕೆ, ನಿಮ್ಮ ತಾಯಿ ಕ್ರೈಸ್ತಳಾಗಿದ್ದಕ್ಕೆ ನೀವು ಆಟೋಮೆಟಿಕ್ ಆಗಿ ಕ್ರೈಸ್ತರಾಗೋದಿಲ್ಲ. ದೇವರಿಗೆ ಮಗನು ಮಗಳು ಇದ್ದಾರೆ ಹೊರತು ಮೊಮ್ಮಗಳು ಮೊಮ್ಮಗನು ಇಲ್ವಲ್ಲ. ನಾನು ಯೇಸುವನ್ನು ಅಂಗೀಕರಿಸಿದರೆ ಆತನಿಗೆ ಮಗನಾಗುತ್ತೇನೆ, ನನ್ನ ಮಗನು ಅಂಗೀಕರಿಸಿದ್ರು ಮಗನಾಗಿರುತ್ತಾನೆ, ನನ್ನ ಮಗನ ಮಗನು ಅಂಗೀಕರಿಸಿದ್ರು ಆತನ ಮಗನಾಗಿ ಮಾರ್ಪಡ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡುವ ಅನುಭವವನ್ನು ಹೊಂದಿಕೊಂಡಿರಿ. ಇನ್ನಷ್ಟು ಹೆಚ್ಚಾಗಿ ದೇವರು ಎಷ್ಟು ದೊಡ್ಡವನಾಗಿದ್ದಾನೆಂದು ನಾವು ಅರಿಯಬೇಕಾದರೆ ನಮ್ಮ ಕೈಗೆ ಆತನು ತನ್ನ ಪರಿಶುದ್ಧ ಸತ್ಯವೇದ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 40 ಮಂದಿ ಗ್ರಂಥಕರ್ತರು 1600 ವರ್ಷಗಳ ಕಾಲಾವಧಿಯಲ್ಲಿ 3 ವ್ಯತ್ಯಾಸಕರವಾದ ಭಾಷೆಗಳಲ್ಲಿ ಬರೆಯಲ್ಪಟ್ಟ ಈ ಗ್ರಂಥದಲ್ಲಿ ಇರುವ ವಾಕ್ಯಗಳೆಲ್ಲ ದೈವತ್ವವನ್ನು, ದೇವರ ಪರಿಶುದ್ಧತೆಯನ್ನು, ದೇವರ ದೊಡ್ಡಸ್ತಿಕೆಯನ್ನು, ಮುಖ್ಯವಾಗಿ ಆತನ ಶಿಲುಬೆಯ ಯಜ್ಞವನ್ನು, ನಮಗಾಗಿರುವ ಪಾಪ ಕ್ಷಮಾಪಣೆಯ ಕುರಿತಾಗಿ ಬಹಳ ಚೆನ್ನಾಗಿ ವಿಶ್ಲೇಷಿಸಲಾಗಿದೆ. ಅದಕ್ಕೆ ಬೈಬಲನ್ನು ಓದಿರಿ. ಭಾನುವಾರ ಆಲಯಕ್ಕೆ ಹೋಗಿ ಎಲ್ಲರೊಂದಿಗೆ ಸೇರಿ ಆತ್ಮದಿಂದಲೂ ಸತ್ಯದಿಂದಲೂ ಕರ್ತನನ್ನು ಆರಾಧಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನಿಮ್ಮ ದೇವರು ಎಷ್ಟು ದೊಡ್ಡವನಾಗಿದ್ದಾನೆಂದು ನೀವು ಅರಿತುಕೊಳ್ಳಬೇಕಾದರೆ ಅನ್ನೂ ದಿನವೂ ತಪ್ಪದೆ ಬೈಬಲನ್ನು ಓದಬೇಕು. ವಿಮೋಚನೆ ಕಾಂಡ 34ನೇಯ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ನೋಡಿಕೊಳ್ಳೋಣ. 6ನೇ ವಚನದಲ್ಲಿ, ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ,
ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ಯಾರು ಆತನು? ಕನಿಕರವುಳ್ಳಾತನು, ದಯೆಯುಳ್ಳಾತನು, ದೀರ್ಘಶಾಂತಿಯುಳ್ಳಾತನು, ವಿಸ್ತಾರವಾದ ಕೃಪೆಯುಳ್ಳಾತನು, ಸತ್ಯವುಳ್ಳಾತನು ಆಗಿದ್ದಾನೆ. ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು ಆಗಿದ್ದಾನೆ. ಸಾವಿರಾರು ತಲೆಗಳವರೆಗೂ ಆತನು ಕೃಪೆಯನ್ನು ತೋರಿಸುತ್ತಾ ದೋಷವನ್ನು ಅಪರಾಧ ಪಾಪಗಳನ್ನು ಕ್ಷಮಿಸುವವನು. ಏನಂತೆ ಕ್ಷಮಿಸುವ ದೇವರಾಗಿದ್ದಾರೆ. ಪಾಪಿಗಳನ್ನು ಶಿಕ್ಷಿಸುವುದಕ್ಕಾಗಿ ಲೋಕಕ್ಕೆ ಆತನು ಬರಲಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ಪಾಪ ಕ್ಷಮಾಪಣೆ ತನ್ನನ್ನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿಕೊಟ್ಟು ತನ್ನ ಪ್ರಾಣ ಕೊಡುವುದಕ್ಕಾಗಿ ಬಂದಿದ್ದಾರೆ. ಇನ್ನು ಎಲ್ಲಿಯೂ ಇಂತಹ ಸತ್ಯವನ್ನು, ಇಂತಹ ಸುವಾರ್ತೆಯನ್ನು, ನಮ್ಮ ಸ್ಥಾನದಲ್ಲಿ ನಮಗೋಸ್ಕರ ಮರಣ ಹೊಂದಿರುವ ಮತ್ತೊಬ್ಬ ವ್ಯಕ್ತಿಯನ್ನು ನಾವೆಲ್ಲಿಯೂ ಕಾಣಲಾರೆವು. ಆತನಿಗುಂಟಾದ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆಯಾಯಿತು. ಆತನ ಶಿಲುಬೆ ಮೇಲಿನ ಯಜ್ಞ ನಮಗೆ ಪಾಪ ಕ್ಷಮಾಪಣೆ ತಂದಿತು. ನಮ್ಮ ಪಾಪಗಳ ನಿಮಿತ್ತ ನಮಗೆ ಬರಬೇಕಾದ ಶಿಕ್ಷೆಯನ್ನು ತಾನು ಅನುಭವಿಸಿ, ಮರಣದ ದಾಸತ್ವದೊಳಗಿದ್ದವರನ್ನು ಬಿಡಿಸಲು ಮರಣವನ್ನೇ ಜಯಿಸಿ, ಮರಣಾಧೀನದಲ್ಲಿದ್ದವರನ್ನು ಬಿಡಿಸಿ ಪುನರುತ್ಥಾನರಾಗಿದ್ದಾರೆ. ಎಂಥ ದೊಡ್ಡ ಉನ್ನತನಾದ ದೇವರಾಗಿದ್ದಾರೆಂದು ಗುರುತಿಸಿರಿ. ಆತನು ಸಾವಿರಾರು ತಲೆಗಳವರಿಗೆ ಕೃಪೆ ತೋರಿಸುವನು. ಆದರೂ ಆತನು ಸ್ವಲ್ಪ ಮಾತ್ರವೂ ದೋಷಿಗಳನ್ನು ನಿರ್ದೋಷಿಗಳೆಂದು ಎಣಿಸುವುದಿಲ್ಲ. ಈಗ ಬಹಳಷ್ಟು ಜನರಿಗೆ ಯೇಸುವಿನ ಪ್ರೀತಿ ಹಗುರವಾಗ್ಬಿಡ್ತಿದೆ. ಕಾರಣ, ಕೆಲವೊಂದು ಜನ ಬೋಧಕರು ಈ ದಿನ ನೀವು ಎಷ್ಟೇ ಪಾಪಿಯಾಗಿದ್ರೂ ಕೂಡ ಯೇಸು ನಿಮ್ಮನ್ನು ಕ್ಷಮಿಸುತ್ತಾರೆ, ನೀವು ಎಷ್ಟೇ ಸಾರಿ ಪಾಪ ಮಾಡಿದ್ರೂ ನಿಮ್ಮನ್ನು ಕ್ಷಮಿಸ್ತಾರೆ, ನೀವು ಮೇಲಿಂದ ಮೇಲೆ ಪಾಪ ಮಾಡಿದರೂ ಸಹ ಕ್ಷಮಿಸುತ್ತಾರೆ, ನೀವು ನಾಳೆ ಮಾಡುವ ಪಾಪವನ್ನು ಕೂಡ ಮುಂಚಿತವಾಗಿಯೇ ಕ್ಷಮಿಸಿದ್ದಾರೆ ಎಂಬ ಸುವಾರ್ತೆಯನ್ನೇ ಹೇಳ್ತಿದ್ದಾರೆ ಹೊರತು ಅದು ಸರಿಯಲ್ಲ. ಆತನು ಕ್ಷಮಿಸುತ್ತಾನೆ, ಆದರೆ ದೋಷಿಗಳನ್ನು ನಿರ್ದೋಷಿಗಳೆಂದು ಎಣಿಸುವುದಿಲ್ಲ. ನಿಮ್ಮನ್ನು ದೇವರು ಕ್ಷಮಿಸುತ್ತಾರೆ, ಆದರೆ ನಿಮ್ಮ ದೋಷಗಳನ್ನು ದೇವರು ಸಹಿಸಿಕೊಳ್ಳೋದಿಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ಆತನ ಕೃಪೆಯನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು, ಬಿಟ್ಟು ಬಿಡಬೇಕು, ಪಶ್ಚಾತ್ತಾಪ ಪಡಬೇಕು. ನಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪ ಪಡಲಾರದೆ ಆಟೋಮೆಟಿಕ್ ಆಗಿ ಯೇಸು ನನ್ನನ್ನು ಕ್ಷಮಿಸಿದ್ದಾರೆ, ಆದುದರಿಂದ ಇನ್ನು ಎಷ್ಟೇ ತಪ್ಪು ಮಾಡಬಹುದು ಅಂದುಕೊಳ್ಳೋದಾದ್ರೆ ಇನ್ನು ಭಕ್ತಿ ಯಾಕೆ ಬೇಕು? ಅಷ್ಟಕ್ಕೂ ಯೇಸು ಮಾಡೋದು ಆ ರೀತಿ ಅಲ್ವಲ್ಲ. ನನ್ನ ದೋಷಗಳೇ ಯೇಸುವಿಗೆ ಅಷ್ಟೊಂದು ಬಾಧೆಗಳು, ಶ್ರಮೆಗಳನ್ನು ಉಂಟು ಮಾಡಿವೆ ಎಂದು ನಾವು ನಂಬುವುದಾದರೆ ಮತ್ತೊಮ್ಮೆ ನಾವು ಅಂತಹ ಕಾರ್ಯಗಳಲ್ಲಿ ಮುಂದುವರಿಯಲಾಗುತ್ತದೋ? ನಿಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ನೀವು ಅರಿತುಕೊಳ್ಳುವುದಾದರೆ ತಾತ್ಕಾಲಿಕವಾದ ಲೋಕ ಸಂಬಂಧವಾದ ಶರೀರಕ್ಕೋಸ್ಕರವೋ ಇಚ್ಛೆಗಳಿಗೋಸ್ಕರವೋ ಆ ಲೋಕ ಕೊಡುವ ಅಲ್ಪಕಾಲ ಪಾಪ ಭೋಗಗಳಿಗಾಗಿ ಆಸೆ ಪಡುತ್ತೇವೋ? ಯಾವನಾದರೂ ದೇವರನ್ನು ಪ್ರೀತಿಸಿ ಪಾಪದಲ್ಲಿ ಮುಂದುವರಿಯುತ್ತೇನೆಂದು ಹೇಳುವುದಾದರೆ ಅವನ ಭಕ್ತಿ ನಿಜವಾದದ್ದಲ್ಲ. ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸಲಾರದೆ ನೆರೆಯವರನ್ನು ದ್ವೇಷಿಸುತ್ತಾ, ನೆರೆಯವರಿಗೆ ಕೇಡು ಮಾಡುತ್ತಾ, ನೆರೆಯವರಿಗೆ ನಿಷ್ಕಾರಣವಾಗಿ ಅನ್ಯಾಯ ಮಾಡುತ್ತಾ ನಾನು ದೇವರ ಮಗುವಾಗಿದ್ದೇನೆ ಎಂದು ಹೇಳುವವನು ಸುಳ್ಳುಗಾರನು, ಮೋಸಗಾರನೂ ಆಗಿರ್ತಾನೆ, ದೋಷಿಯಾಗಿರ್ತಾನೆ. ನೀವು ಕ್ರೈಸ್ತಿಯ ಹೆಸರಿಟ್ಕೊಂಡ್ರೆ ಸಾಲುವುದಿಲ್ಲ, ಸಭೆಗೆ ಹೋದ್ರೆ ಸಾಲುವುದಿಲ್ಲ, ಹರಿಕೆ ಈಡೇರಿಸುವುದಾದ್ರೆ ಸಾಲುವುದಿಲ್ಲ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕೆಂದು ಬೈಬಲ್ ಹೇಳುತ್ತದೆ. ಆತನು ಕ್ಷಮಿಸಲು ಸಿದ್ಧನಾಗಿದ್ದಾನೆ, ಆದರೆ ನೀವು ಒಪ್ಪಿಕೊಳ್ಳಬೇಕು. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಾಲ ಅನೀತಿಯನ್ನು ಪರಿಹರಿಸಿ ನೀತಿವಂತರನ್ನಾಗಿ ಮಾರ್ಪಡಿಸುತ್ತಾನೆ. ರಕ್ಷಣೆ ಬಹಳ ಸುಲಭವಾಗಿ ನಾವು ಹೊಂದಿಕೊಳ್ಳಬಹುದು. ಅದೇ ಸಮಯದಲ್ಲಿ ರಕ್ಷಿಸಲ್ಪಡುವಂಥದ್ದು ಕಷ್ಟಕರವಾಗಿರುತ್ತೆ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲಿಕ್ಕಾಗೋದಿಲ್ಲ. ಆದರೆ ನಿಮ್ಮ ಪಾಪ ನೀವು ಒಪ್ಪಿಕೊಂಡ ಮರುಕ್ಷಣವೇ ನಿಮ್ಮನ್ನು ಕ್ಷಮಿಸುವ ಕರ್ತನಿರೋದ್ರಿಂದ, ನಿಮ್ಮ ಶಿಕ್ಷೆ ಆತನು ಅಳಿಸಿ ಹಾಕುವುದರಿಂದ ನಿಮ್ಮ ಶಾಪ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ. ಇದು ವೈಯಕ್ತಿಕವಾಗಿ ಒಬ್ಬೊಬ್ಬರು ದೇವರೊಂದಿಗೆ ಸಹವಾಸ ಮಾಡುವುದರ ಮೂಲಕ, ಎದುರುಗೊಳ್ಳುವುದರ ಮೂಲಕ ಮುಖಾಮುಖಿಯಾಗಿ ದೇವರೊಂದಿಗೆ ಮೊರೆ ಇಡಬೇಕು. ಯಾಕೋಬನು ಆ ದಿನ ದೇವರೊಂದಿಗೆ ಹೋರಾಡಿದ.
ಮೋಸಗಾರನಾಗಿರುವ ಯಾಕೋಬನು ರಾತ್ರಿಯಿಡೀ ಹೋರಾಡಿ ಆಶೀರ್ವಾದ ಮಾಡಿದ ಹೊರತು ನಿನ್ನನ್ನು ಬಿಡೋದಿಲ್ಲ ಎಂದು ಹೇಳುತ್ತಾ ಹೋರಾಡುತ್ತಾನೆ. ದೇವರು ಅವನಿಗೆ ಮಾರ್ಪಡಿಸುತ್ತಾರೆ. ಬೆಳಗಾಗುವಷ್ಟರೊಳಗೆ ಅವನ ಜೀವಿತದಲ್ಲಿ ಕ್ಷಮಾಪಣೆ ದೊರಕುತ್ತದೆ. ನೀವೆಂದಾದರೂ ಒಬ್ಬಂಟಿಗರಾಗಿ ದೇವರೊಂದಿಗೆ ಮೊರೆಯಿಟ್ಟು ಪ್ರಾರ್ಥಿಸುವ ಗಳಿಗೆ ಇವೆಯಾ? ಸಭೆಗೆ ಹೋದಾಗ ದೇವರ ಮುಖಕಾಂತಿಯಲ್ಲಿ ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ಪಶ್ಚಾತ್ತಾಪಪಟ್ಟು ಮೇಲಿಂದ ಮೇಲೆ ಲೋಕ ಮಾಲಿನ್ಯದಿಂದ ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳುವಂತಹ ಸಂದರ್ಭಗಳಿವೆಯಾ? ದೇವರು ಎಷ್ಟೇ ಕೃಪೆಯುಳ್ಳಾತನಾಗಿದ್ದರೂ, ಎಷ್ಟೇ ದೀರ್ಘಶಾಂತನಾಗಿದ್ದರೂ, ಎಷ್ಟೇ ಕನಿಕರ ದಯೆಯುಳ್ಳಾತನಾಗಿದ್ದರೂ ದೋಷಿಗಳನ್ನು ನಿರ್ದೋಷಿಗಳೆಂದು ಎಣಿಸದೆ 3-4 ತಲೆಗಳವರೆಗೂ ತಂದೆಗಳ ದೋಷವನ್ನು ಮಕ್ಕಳ ಮೇಲೆಯೂ ಮಕ್ಕಳ ಮಕ್ಕಳ ಮೇಲೆಯೂ ಬರಮಾಡುವನು. ನೀವು ತಪ್ಪು ಮಾಡಿ ಪಶ್ಚಾತ್ತಾಪ ಪಡದೇ ಇದ್ದರೆ ಅದು ನಿಮ್ಮೊಂದಿಗೆ ಮುಗಿದೋಗಲ್ಲ. ಅದರ ಒಂದು ಪರಿಣಾಮ ನಿಮ್ಮ ಮಕ್ಕಳ ಮಕ್ಕಳವರೆಗೂ ಅದು ಮುಂದುವರಿಯುತ್ತೆ. ನೀವೇ ದೋಷದಲ್ಲಿರುತ್ತಾ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸಲಿಕ್ಕಾಗುತ್ತಾ? ನೀವು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳೋದಾದರೆ ನಿಮ್ಮ ಶಾಪ ನಿಮ್ಮ ಮಕ್ಕಳ ಮಡಿಲಿಗೆ ಬರೋದಿಲ್ಲ. ನಿಮ್ಮ ಮಕ್ಕಳನ್ನು 1000 ತಲೆಗಳವರೆಗೂ ದೇವರು ಆಶೀರ್ವದಿಸುತ್ತಾರೆ. ನಿಮ್ಮ ವಂಶ, ನಿಮ್ಮ ಮಕ್ಕಳ ಮಕ್ಕಳು ಆಶೀರ್ವದಿಸಲ್ಪಡಬೇಕಾದ್ರೆ ಈ ದಿನವೇ ನೀವು ಪಶ್ಚಾತ್ತಾಪಪಟ್ಟು ಕರ್ತನ ಮುಂದೆ ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಬೇಕು. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನಾಗಿದ್ದಾನೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರಕುವುದು. ಕೆಲವರು ಒಪ್ಪಿಕೊಳ್ತಾರೆ ಮತ್ತೆ ಮಾಡ್ತಾರೆ, ಒಪ್ಪಿಕೊಳ್ತಾರೆ ಮತ್ತೆ ಮಾಡ್ತಾರೆ. ಒಂಥರ ರೋಟೀನ್ ಅಭ್ಯಾಸ ಮಾಡಿಕೊಂಡು ಬಿಡ್ತಾರೆ. ದೇವರು ಕ್ಷಮಿಸ್ತಾರೆ ಬಿಡಿ ಅಂದ್ಕೊಳ್ತಾರೆ. ಖಚಿತವಾಗಿಯೂ ಕ್ಷಮಿಸುತ್ತಾರೆ ದೇವರು, ಆದರೆ ಅದರ ಪರಿಣಾಮ ಅನುಭವಿಸಲೇಬೇಕಾಗುತ್ತೆ. ದಾವೀದನಿಗೆ ದೇವರು ಕ್ಷಮಿಸುತ್ತಾರೆ. ತಿಳಿದು ತಿಳಿದು ದೇವರನ್ನು ಪ್ರೀತಿಸಿ ದೇವರಿಂದ ಹೆಚ್ಚಿಸಲ್ಪಟ್ಟು ದೇವರಿಂದ ಆಶೀರ್ವದಿಸಲ್ಪಟ್ಟ ನಂತರ ಅವನು ಪಾಪ ಮಾಡಿದಾಗ ಪಶ್ಚಾತ್ತಾಪ ಪಟ್ಟಿರುವುದರಿಂದ ಕ್ಷಮಿಸಲ್ಪಟ್ಟ. ನಾನು ಪಾಪ ಮಾಡಿದ್ದೇನೆ ದೇವರೇ, ನನ್ನನ್ನು ತೊಳೆ, ನನ್ನನ್ನು ಶುದ್ಧಿ ಮಾಡು ಎಂಬುದಾಗಿ ಕಣ್ಣೀರಿನಿಂದ ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿರೋದ್ರಿಂದ ದೇವರು ದಾವೀದನನ್ನು ಕ್ಷಮಿಸಿದರು. ಆದರೆ ದಾವೀದನು ಆ ಪಾಪದ ನಿಮಿತ್ತ 4ರಷ್ಟು ಪರಿಣಾಮ ಎದುರುಗೊಳ್ಳಬೇಕಾಯ್ತು. ಅವನ ಮಕ್ಕಳು ಸಾಯುತ್ತಾರೆ. ಅವನು ಮಾಡಿರುವ ಪಾಪವೇ ಅವನ ಮಕ್ಕಳು ಮಾಡುವಾಗ ನೋಡಿ ಬಹಳಷ್ಟು ಅಳುತ್ತಾನೆ. ದೇವರ ನಾಮಕ್ಕೆ ಅವಮಾನ ಉಂಟಾಯಿತು. ಜಾಗ್ರತೆ, ಯೇಸುವಿನ ನಾಮ ಧರಿಸಿ ನಾನು ಹೇಗಿದ್ರೂ ನಡೆಯುತ್ತೆ ಅಂತ ಅಂದುಕೊಳ್ಬೇಡಿ. ನಿಮ್ಮ ಬದುಕಿನಿಂದ ದೇವರಿಗೆ ಮಹಿಮೆಯಾದರೂ ಉಂಟಾಗುತ್ತೆ, ಇಲ್ಲವೇ ಆತನ ನಾಮಕ್ಕೆ ದೂಷಣೆ ಆದರೂ ಉಂಟಾಗುತ್ತೆ. ತಿಳಿಯದೇ ತಪ್ಪು ಮಾಡಿದವರಿಗೆ ಸ್ವಲ್ಪ ಪೆಟ್ಟು, ತಿಳಿದು ಮಾಡುವವರಿಗೆ ಹೆಚ್ಚು ಪೆಟ್ಟು ಎಂದು ವಾಕ್ಯ ಹೇಳ್ತದಲ್ಲವೇ? ಪರವಾಗಿಲ್ಲ, ಎಷ್ಟು ಪಾಪ ಮಾಡಿದ್ರೂ ದೇವರು ಕ್ಷಮಿಸುತ್ತಾರೆ ಎಂದು ದೇವರ ಪ್ರೀತಿ ಅರಿತ ನಾವು ದೇವರ ಆಲಯಕ್ಕೆ ಹೋಗಲಾರದೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಲಾರದೆ, ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಲಾರದೆ, ಹೆಸರಿಗೆ ಮಾತ್ರ ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುತ್ತಾ ಇರೋದಾದ್ರೆ ದೇವರು ಸುಮ್ಮನೆ ಇರೋದಿಲ್ಲ. ಖಚಿತವಾಗಿಯೂ ನ್ಯಾಯ ತೀರ್ಪಿನ ಒಂದು ದಿನ ಇದೆ. ಈ ದಿನ ದೀರ್ಘಶಾಂತನಾಗಿ ದೇವರು ನೀವು ಏನೇ ಮಾಡಿದ್ರು, ಎಷ್ಟೇ ತಪ್ಪು ಮಾಡಿದ್ರು ಮೌನವಾಗಿದ್ದಾರೆ. ಹಾಗಾಗಿ ಆತನು ನಿಮ್ಮಂತೆಯೇ ಇದ್ದಾನೆ ಅಂದ್ಕೊಳ್ತಿರಬಹುದು. ಇವೆಲ್ಲವುಗಳನ್ನು ನಾನು ಕೂಡಿಸಿ ನಿನ್ನನ್ನು ಗದರಿಸುತ್ತೇನೆ, ಆಗ ನಿನ್ನನ್ನು ತಪ್ಪಿಸಲು ಯಾರೂ ಇರೋದಿಲ್ಲ ಎಂದು ಕೀರ್ತನೆಯಲ್ಲಿ ನಾವು ಓದುತ್ತೇವೆ. ಹೌದು, ಆತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಲೇಬೇಕಾಗುತ್ತದೆ. ಈ ದೇಹದಿಂದ ನಾವು ನಡೆಸಿರುವ ಕಾರ್ಯಗಳಲ್ಲಿ ಅವು ಒಳ್ಳೆದಾಗಿರಲಿ ಕೆಟ್ಟದಾಗಿರಲಿ, ಅವುಗಳ ವಿಷಯದಲ್ಲಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ನಮ್ಮ ಯೇಸು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ಗುರುತಿಸುವಾಗ ನಾವು ಆತನನ್ನು ಅಷ್ಟೊಂದು ಪ್ರೀತಿಸಲು ಸಿದ್ಧರಾಗಬೇಕೇ ಹೊರತು, ಆತನ ಸನ್ನಿಧಿಯಲ್ಲಿ ಅಷ್ಟೊಂದು ನಿವಾಸಿಸಬೇಕೆಂದು ಇಷ್ಟಪಡಬೇಕೇ ಹೊರತು, ಆತನಿಗೆ ಮಹಿಮೆಯಾಗುವ ಹಾಗೆ ನಮ್ಮ ಜೀವಿತ ಅರ್ಪಿಸಿಕೊಳ್ಳಬೇಕೇ ಹೊರತು, ನಮ್ಮ ದೇವರು ಎಷ್ಟೋ ದೊಡ್ಡ ದೇವರು ನಮಗಿದ್ದಾರೆ ಅಂದುಕೊಳ್ಳುತ್ತಾ ಕೆಟ್ಟವರಾಗಿಯೇ ಉಳ್ಕೊಳ್ಳುತ್ತಾ ಪ್ರಯೋಜನವಿಲ್ಲದ ಅಲ್ಪಕಾಲ ಕಾರ್ಯಗಳಿಗೋಸ್ಕರ ತವಕಿಸುವಂಥವರಾಗಿರುವಂಥದ್ದು ಎಷ್ಟೋ ವಿಷಾದಕರವಾದ ವಿಷಯ ಆಗಿದೆ. ನಮ್ಮ ಕರ್ತನು ನಮ್ಮ ಸಂಗಡ ಇರುವುದಾದರೆ ನಾವು ಧನ್ಯರು. ಮೋಶೆ ಕೇಳ್ತಿದ್ದಾನೆ, ದೇವರೇ, 9ನೇ ವಚನ ಕೂಡ ನೋಡಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ದಯವಿಟ್ಟು ಬರಬೇಕು. ಅಂದರೆ ನಮ್ಮ ಮಧ್ಯದಲ್ಲಿದ್ದು ನಮ್ಮೊಂದಿಗೆ ಬರಬೇಕು ಅನ್ನುತ್ತಾನೆ. ನಮ್ಮ ಜನರು ಮೊಂಡರೆ, ಆದಾಗ್ಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು. ದೇವರೇ, ನಮ್ಮೊಂದಿಗೆ ಬಾ. ದೇವರೇ, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನೀನು ನಮ್ಮ ಜೊತೆ ಇರುವುದಾದರೆ ನಮಗೆ ಕ್ಷಮಾಪಣೆ ದೊರಕುತ್ತದೆ.
ನಮ್ಮನ್ನು ನಿಮ್ಮ ಸ್ವಾಸ್ಥ್ಯವನ್ನಾಗಿ ಮಾಡಿಕೊಳ್ಳಿರಿ. ಅದಕ್ಕೆ ಕರ್ತನು ಏನು ಹೇಳ್ತಾನೆ ನೋಡಿರಿ, ಇಗೋ ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂಥ ಮಹತ್ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ಭೂಲೋಕದಲ್ಲಿ ಎಲ್ಲಿಯಾದರೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತಹ ಮಹತ್ಕಾರ್ಯಗಳನ್ನು ಮೊದಲಿನಿಂದ ಓದುತ್ತೇನೆ ಕೇಳಿ. ಇಗೋ ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂಥ ಮಹತ್ಕಾರ್ಯಗಳನ್ನು ನಿನ್ನ ಜನರು ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ಕಾರ್ಯಗಳನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ದೇವರು ನಮ್ಮ ಸಂಗಡ ಇರುವುದಾದರೆ ನಾವೇನೋ ಸಣ್ಣ 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 ವಿಷಯಗಳ ಕುರಿತು ಅದು ಕೊಡು ಇದು ಕೊಡು ದೇವರೆಂದು ಕೇಳ್ತಿದ್ದೇವೆ ಹೊರತು, ಕರ್ತನು ಹೇಳ್ತಾರೆ, ಯಾವತ್ತೂ ಎಲ್ಲಿಯೂ ಯಾವ ಜನಾಂಗದಲ್ಲಿಯೂ ಯಾರು ಮಾಡಲಾರದಂತಹ ಅದ್ಭುತ ಕಾರ್ಯಗಳನ್ನು ನಿಮ್ಮಲ್ಲಿ ನಾನು ನಡೆಸುತ್ತೇನೆ ಅನ್ನುತ್ತಾರೆ. ನೀವು ನನ್ನ ಕಾರ್ಯಗಳನ್ನು ನೋಡಿ ಆಶ್ಚರ್ಯಗೊಳ್ಳುವ ಹಾಗೆ ನಿಮ್ಮ ಮಧ್ಯದಲ್ಲಿದ್ದು ನಿಮಗಾಗಿ ಮಹತ್ ಕಾರ್ಯಗಳನ್ನು ಮಾಡ್ತೇನೆ. ನಿಮ್ಮ ಮೇಲೆ ನನ್ನ ಪ್ರಭಾವವನ್ನು, ನನ್ನ ಪ್ರಕಾಶವನ್ನು, ನನ್ನ ಅಧಿಕಾರವನ್ನು, ನನ್ನ ಮಹಿಮೆಯನ್ನು ತೋರಿಸಿ ನನ್ನ ನಾಮ ಮಹಿಮೆ ಪಡಿಸಿಕೊಳ್ತೇನೆ ಅನ್ನುತ್ತಾರೆ. ಈ ದಿನ ಕರ್ತನ ದಿನ ಆಗಿದೆ. ಕರ್ತನ ದಿನದಲ್ಲಿ ಕರ್ತನ ಮಕ್ಕಳಾದ ನಾವೆಲ್ಲರೂ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥಿಸಿಕೊಳ್ಬೇಕು. ದೇವರು ಎಂದಿಗೂ ಎಲ್ಲಿಯೂ ಕಾಣದಂತಹ ಅದ್ಭುತ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಡೆಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಚಾರದ ಭಕ್ತಿಯಿಂದ, ವಾಡಿಕೆಯ ಭಕ್ತಿಯಿಂದ ನಾವು ಹೊಂದಿದವರಾಗಿ ಇರಲಾರದೆ ನಿಮ್ಮ ಬಲವಾದ ಕಾರ್ಯಗಳನ್ನು ಅನುದಿನವೂ ನಿಮ್ಮ ಆಶ್ಚರ್ಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕಂಡು ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರಿ. ಈ ಲೋಕಕ್ಕೆ ನಿಮ್ಮ ಬೆಳಕನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಪ್ರೀತಿ ಮಹಿಮೆಯನ್ನು ಪ್ರಕಟಿಸುವಂತಹ ನಾವು ಅನುಭವಿಸಿ ಅನೇಕರಿಗೆ ವಿವರಿಸುವ ಹಾಗೆ ಪಶ್ಚಾತ್ತಾಪದೊಂದಿಗೆ ಕುಗ್ಗಿದ ಹೃದಯದೊಂದಿಗೆ ನಿಮ್ಮ ಬಳಿಗೆ ಸೇರಿ ಮೇಲಿಂದ ಮೇಲೆ ಶುದ್ಧೀಕರಿಸಲ್ಪಟ್ಟವರಾಗಿ, ಆಶೀರ್ವದಿಸಲ್ಪಟ್ಟವರಾಗಿ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರೆಂದು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಪ್ರತಿದಿನ ಒಂದು ಪ್ರತ್ಯೇಕವಾದ ಸಂದೇಶ ನಿಮ್ಮೆಲ್ಲರಿಗೋಸ್ಕರ ಸಿದ್ಧ ಮಾಡಿ ಸಾರಲಾಗುತ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ಪ್ರತಿಯೊಬ್ಬರಿಗೆ ತಿಳಿಸಿ, ಅವರಿಗೂ ಪ್ರೋತ್ಸಾಹಿಸಿರಿ. ಈ ದಿನ ನೀವು ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಇಲ್ಲವೇ ಸಭೆಗೆ ಹೋಗಿ ಬಂದಾದ ನಂತರ ಈ ಸಂದೇಶವನ್ನು ಕೇಳಿ ಕರ್ತನನ್ನು ಆರಾಧಿಸಿ, ಕರ್ತನನ್ನು ಮಹಿಮೆಪಡಿಸಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.